ನಮಗೆ. ಸರ್ ಯತ್ನಾಳ್ ಉಚ್ಚಾಟನೆ ಎಲ್ಲ ಪಕ್ಷದವ್ರಿಗೂ ಒಂದು ಪಾಠ ಆಗುತ್ತಾ ಅಂತ? ನೂರಕ್ಕೆ ನೂರು ಅವರು ಪಕ್ಷದಲ್ಲೂ ಶಿಸ್ತಾಗಿರಲಿಲ್ಲ. ಸದನದಲ್ಲಿ ಬಂದಾಗ ಸದನದಲ್ಲೂ ಯಾರೋ ಒಬ್ಬ ಸೀನಿಯರ್ ಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಇಲ್ಲ ನಮ್ಮ ಸಭಾಪತಿಗಳಿರ್ಬೋದು, ಯಾರಿಗೂ ಸರಿಯಾಗಿ ಅವ್ರು ನಡ್ಕೊಳ್ತಾರಲ್ಲ, ಅವ್ರ ನಡವಳಿಕೆ ಕರೆಕ್ಟಾಗಿರಲಿಲ್ಲ. ಅದಕ್ಕೆ ತಕ್ಕಂಥ ಉತ್ತರವನ್ನು ಬಿ ಜೆ ಪಿ ಪಕ್ಷದವರು ಅವ್ರಿಗೆ ಉಚ್ಚಾಟನೆ ಮಾಡಿ ಕೊಟ್ಟವ್ರೆ ಅಂತ ಅನ್ನೋದು ನನ್ನ ಅನಿಸಿಕೆ. ಎಲ್ರಿಗೂ ಪಾಠ. ಶಿಸ್ತಾಗಿರಬೇಕು. ಮತ್ತು ನಾವು ನಮ್ಮ ನಮ್ಮ ಇತಿಮಿತಿಲಿ ನಾವು ಇರಬೇಕು ಅಂತ ಅನ್ನೋದನ್ನು ತೋರಿಸುವಂಥದ್ದು. ಅದು ಒಳ್ಳೆಯದು. ಎಲ್ಲರಿಗೂ ಅದರಲ್ಲೂ ನಮ್ಮಂಗೆ ಹೊಸದಾಗಿ ಆಯ್ಕೆಯಾಗಿ ಹೋಗಿರುವಂಥ ಶಾಸಕರುಗಳಿಗೆ ಇದೊಂದು ಪಾಠ ಅಂತ ಅನ್ನೋದು, ಯುವಕರುಗಳಿಗೆ ಇದೊಂದು ಪಾಠ ಅನ್ನೋದನ್ನು ನಾನು ಈಗಷ್ಟೇ ಜಿ ಟಿ ದೇವೇಗೌಡರು ಹೇಳಿದ್ರು, ಮುಖ್ಯಮಂತ್ರಿ ಆಗುವ ಸಲುವಾಗಿ ಜಾರಕಿಹೊಳಿ ಅವರು ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿದ್ದಾರೆ ಅಂತ ನೇರವಾಗಿ ಹೇಳಿದ್ರು. ಅದು ಜಿ ಟಿ ದೇವೇಗೌಡರ ಗಮನಕ್ಕಿರ್ಬೋದು, ನನ್ನ ಗಮನಕ್ಕಂತೂ ಇಲ್ಲ. ಯಾಕಂದರೆ ಜೆ ಡಿ ಎಸ್ ಬೆಂಬಲ ಕೇಳಕ್ಕೆ ಹೋಗಿದ್ರು. ರಾಜಕಾರಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು, ಅದು ನನ್ನ ಗಮನಕ್ಕಿಲ್ಲ. ಈಗ ಜೆ ಡಿ ಎಸ್ ಪಕ್ಷದ ನಾಯಕರು ಅವರು, ಜಿ ಟಿ ದೇವೇಗೌಡರು ಹಿರಿಯ ನಾಯಕರು, ಮತ್ತು ಅವರಿಗೆ ಎಲ್ಲ ಥರದ್ದು ಪರಿಚಯ ಲಿಂಕ್ಗಳಿರ್ತದೆ. ಹಿರಿಯ ಶಾಸಕರು ಅವ್ರಿಗೆ, ಮತ್ತು ರಾಜಕಾರಣವಾಗಿಯೇ ಹಿರಿಯರು ಅವರು. ಅವ್ರಿಗಿರೋಷ್ಟು ಮಾಹಿತಿ ನನಗಿಲ್ಲ. ಅವ್ರು ಹೇಳಿರೋದ್ರಲ್ಲಿ ಸತ್ಯ ಆಯಿತಾ ಸುಳ್ಳು ಆಯ್ತು ಅನ್ನೋದು ಗೊತ್ತಿಲ್ಲ. ಇದ್ರೂ ಇರ್ಬೋದು, ಏನು ಬೇಕಾದ್ರೂ ಆಗ್ಬೋದು. ರಾಜಕಾರಣದಲ್ಲಿ ಯಾವ ಸಮಯದಲ್ಲಿ ಏನು ಬೇಕಾದ್ರೂ ಆಗೋದು, ಅದನ್ನು ಯಾರೂ ಊಹೆ ಮಾಡೋಕ್ಕಾಗಲ್ಲ. ಈಗ ಹಲವು ದಿನಗಳ ಬಳಿಕ ಮೂಡದಲ್ಲಿ ಒಂದು ಬೆಳವಣಿಗೆ ರಾಜಕಾರಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು ಅದೇ ಹೇಳೋದಿಲ್ಲ ಅವರು. ರಾಜಕಾರಣದಲ್ಲೇ, ರಾಜ್ಯ ರಾಜಕಾರಣದಲ್ಲ, ಈ ದೇಶದಲ್ಲಿ ಈ ಪ್ರಪಂಚದಲ್ಲಿ ನಡೆಯುವಂಥ ರಾಜಕಾರಣಗಳಲ್ಲಿ ಏನು ಬೇಕಾದರೂ ಆಗ್ಬೋದು. ಏನು ಮಾಡೋದು? ಈಗ ಬಜೆಟ್ ಬಗ್ಗೆ ಅದೇ ಬಡ್ಜೆಟ್ ಮೀಟಿಂಗ್ ಐತೆ ಇವತ್ತು. ಮೂಡಾದವ್ರು ಬಡ್ಜೆಟ್ ಮಂಡಿಸ್ತಾ ಇದ್ದಾರೆ. ಕಮಿಷನರು ಮತ್ತು ಸೆಕ್ರೆಟರಿಗಳೆಲ್ಲರೂ ಸೇರಿ ನಾವು ನಿರ್ದೇಶಕರಿದ್ದೀವಿ, ನಾವು ಹೋಗ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು. ನಮಸ್ಕಾರ.